ಲಕ್ಷ್ಮೀ ನಿವಾಸ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತ ಸೀರಿಯಲ್ ಆಗಿದೆ. ಈ ಸೀರಿಯಲ್ ಪ್ರಾರಂಭವಾಗ್ತಿದ್ದಂತ ಕೆಲವೇ ದಿನಗಳಲ್ಲಿ ಟಿಆರ್ಪಿಯಲ್ಲಿ ಟಾಪ್ ಮೋಸ್ಟ್ ಸ್ಥಾನವನ್ನ ಪಡ್ಕೊಂಡಿದೆ. ಹೌದು, ಟಿಆರ್ಪಿ ರೇಸ್ ನಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ. ಅದರಲ್ಲೂ ನಮ್ಮ ಸಿದ್ದೇಗೌಡರು ಅಂದ್ರೆ ಕೇಳ್ಬೇಕಾ? ಸಿದ್ದೇಗೌಡರ ಗತ್ತು, ಸಿದ್ದೇಗೌಡರ ಮಾತು, ಸಿದ್ದೇಗೌಡರ ತುಂಟಾಟ ಎಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ. ಕೇವಲ ಆನ್ ಸ್ಕ್ರೀನ್ ನಲ್ಲಿ ಮಾತ್ರ ಸಿದ್ದೇಗೌಡರನ್ನ ನಮ್ಮ ಫಿಮೇಲ್ ಫ್ಯಾನ್ಸ್ ಇಷ್ಟಪಡ್ತಾ ಇಲ್ಲ, ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಇದ್ಯಾರಿದು ಸಿದ್ದೇಗೌಡರು ಎಷ್ಟು ದಿನ ಎಲ್ಲಿದ್ರು, ಏನ್ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರಲ್ಲ ಅಂತ ಅವ್ರ ಬಗ್ಗೆ ಹುಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅವ್ರು ಯಾರು, ಅವ್ರ ಏನೆಲ್ಲ ಏನು, ಮದುವೆ ಆಗಿದ್ಯಾ, ಗರ್ಲ್ ಫ್ರೆಂಡ್ ಇದ್ದಾಳ ಅಂತೆಲ್ಲ ಸಿದ್ದೇಗೌಡರ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ. ಹೀಗೆ ಸರ್ಚ್ ಮಾಡ್ತಾ ಸಿದ್ದೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ವತಃ ಅದನ್ನ ನೋಡಿದಂತ ಒಂದಷ್ಟು ಜನ ಫ್ಯಾನ್ಸ್ ಗಾಬರಿಯಾಗಿದ್ದಾರೆ. ಇಷ್ಟು ದಿನ ಈ ಫ್ಯಾಮಿಲಿ ಎಲ್ಲಿತ್ತು, ಇಷ್ಟು ದಿನ ಏನ್ ಮಾಡ್ತಿದ್ರು, ಎಲೆಮರೆಕಾಯಿಯಾಗೆ ಇದ್ದಿದ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹೌದು, ಸಿದ್ದೇಗೌಡರ ಕ್ಯಾರೆಕ್ಟರೇ ಅಷ್ಟು ಚೆನ್ನಾಗಿದೆ. ಒಂದು ಹುಡುಗಿಯ ಹಿಂದೆ ಬಿದ್ದು ಹೇಗೆ ಹುಡುಗಿಯನ್ನ ಪಟಾಯಿಸಬೇಕು, ಆಕೆಯನ್ನ ಮನವೊಲಿಸ್ಕೊಳ್ಳೋದು ಹೇಗೆ, ಆಕೆಗೆ ಇಷ್ಟ ಆಗೋ ರೀತಿಯಾಗಿ ನೆಟ್ಕೊಳ್ಳೋದು ಹೇಗೆ, ಇದೆಲ್ಲವನ್ನ ಕೂಡ ಈ ಸೀರಿಯಲ್ ನಲ್ಲಿ ಪ್ರಯೋಗ ಮಾಡಲಾಗಿದೆ. ಆ ಕಾರಣಕ್ಕೆ ತುಂಟಾಟವಾಡುವ ಸಿದ್ದೇಗೌಡರು ಅಂತ ಅಂದ್ರೆ ಇದೀಗ ಫಿಮೇಲ್ ಫ್ಯಾನ್ಸ್ಗೆ ಇಷ್ಟ ಆಗ್ತಾ ಇದ್ದಾರೆ. ಅದಲ್ಲದೆ ಸಿದ್ದೇಗೌಡರು ಈಗಾಗಲೇ ಒಂದು ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ. ಇನ್ನು ಡ್ಯಾನ್ಸ್ ವಿಚಾರಕ್ಕೆ ಬರೋದಾದ್ರೆ ಸಿದ್ದೇಗೌಡರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಈಗಾಗಲೇ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಸಿದ್ದೇಗೌಡರ ತಾಯಿ ಕೂಡ ಆಕ್ಟಿಂಗ್ ಮಾಡ್ತಿದ್ದಾರೆ. ಹೌದು, ಸಿದ್ದೇಗೌಡರ ಸ್ವಂತ ತಾಯಿ ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೌದು, ಸಿದ್ದೇಗೌಡರ ನಿಜವಾದ ಹೆಸರು ಧನಂಜಯ್ ಅಂತ. ಧನಂಜಯ್ ಅವರ ತಾಯಿ ಅನ್ನಪೂರ್ಣ ಈ ಹಿಂದೆ ಅನೇಕ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಇದೀಗ ಸೀರಿಯಲ್ ನಲ್ಲಿ ಹೂ ಕಟ್ಟುವ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಅಭಿನಯ ಯಾವಾಗ್ಲೂ ಅದ್ಭುತವಾಗೇ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಇವ್ರು ಸಿದ್ದೇಗೌಡರ ತಾಯಿ ಅಂತ, ಅಂದ್ರೆ ಸ್ವಂತ ತಾಯಿ ಅಂತ. ಅದಾದ್ಮೇಲೆ ಕೆಲವು ದಿನಗಳ ಹಿಂದೆ ಧನಂಜಯ್ ಅವರ ತಾಯಿ ಕೂಡ ಲಕ್ಷ್ಮೀ ನಿವಾಸದಲ್ಲಿ ನಟಿಸ್ತಾ ಇರುವ ಅನ್ನಪೂರ್ಣ ಅಂತ ಗೊತ್ತಾದ್ಮೇಲೆ ಸಿದ್ದೇಗೌಡರ ಬಗ್ಗೆ ಏನೋ ಹೆಚ್ಚಿನ PhD ಮಾಡೋದು ಬೆಟರ್ ಅಂತ ಅನ್ಸಿತು. ಆ ಕಾರಣಕ್ಕೆ ತುಂಬಾ ಜನ ಸಿದ್ದೇಗೌಡರ ಬಗ್ಗೆ ಹುಡುಕ್ತಾ ಹೋದಾಗ ಕೇವಲ ಸಿದ್ದೇಗೌಡರು ತಾಯಿ ಮಾತ್ರ ಅಲ್ಲ, ಅವರ ಅಕ್ಕ ಕೂಡ ಸಿಕ್ಕಾಬಟ್ಟೆ ಫೇಮಸ್ಸು ಅನ್ನೋದು ಗೊತ್ತಾಗಿದೆ. ಇದು ಗೊತ್ತಾಗ್ತಾ ಇದ್ದ ಹಾಗೇನೆ ತುಂಬಾ ಜನ ಹೌಹಾರಿ ಹೋಗಿದ್ದಾರೆ. ಇಡೀ ಫ್ಯಾಮಿಲಿಯೇ ಕಲಾವಿದರ ಫ್ಯಾಮಿಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಎಂದು ಯಾವತ್ತು ಕೊಚ್ಕೊಂಡವರು, ಬಿಲ್ಡಪ್ ತಗೊಂಡವರು, ಶೋ ಆಫ್ ತಗೊಂಡವರು ಅಲ್ಲ. ಹಾಗಿದ್ರೆ ಸಿದ್ದೇಗೌಡರ ಸಹೋದರಿ ಯಾರು, ಆಕೆಯ ಸಾಧನೆ ಏನು ಅಂತ ನೋಡೋದಾದ್ರೆ ಲಕ್ಷ್ಮೀ ನಿವಾಸ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಸೀರಿಯಲ್ ಆಗಿತ್ತು. ಇದರಲ್ಲಿ ಧನಂಜಯ್ ಮತ್ತು ಅನ್ನಪೂರ್ಣ ಇಬ್ರು ಒಟ್ಟಿಗೆ ಕಾಣಿಸಿಕೊಂಡ ಮೇಲೆ ಅವರ ಸಹೋದರಿ ಯಾರು ಅಂತ ಹುಡ್ಕೋಕೆ ಶುರು ಮಾಡಿದ್ಮೇಲೆ ನಟ ಧನಂಜಯ್ ಅವರ ತಂಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು. ಹೌದು, ಅವರ ಹೆಸರೇ ಮಹಾಲಕ್ಷ್ಮಿ. ಹೌದು, ಇದು ಧನಂಜಯ್ ಅವರ ಅಕ್ಕನ ತಂಗಿನ ಅನ್ನುವಂಥ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕೆ ಇತ್ತು. ಯಾಕೆ ಅಂತಂದ್ರೆ ಈಗಾಗಲೇ ಧನಂಜಯ್ ಚಿಕ್ಕ ಹುಡುಗಂತರ ಕಾಣ್ತಾರೆ. ಸೊ ಅವರ ಸಹೋದರಿ ಇದ್ದಾರೆ ಅನ್ನೋಂತ ಗೊತ್ತಾಗ್ತಿದ್ದ ಹಾಗೇನೆ ಅದು ಅಕ್ಕನ ತಂಗಿನ ಅಂತ ಕನ್ಫ್ಯೂಷನ್ ಅಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ರು. ಕೆಲವರು ಅಕ್ಕ ಅನ್ಕೊಂಡಿದ್ರೆ, ಇನ್ ಕೆಲವರು ತಂಗಿ ಅನ್ಕೊಂಡಿದ್ರು. ಆದ್ರೆ ರಿಯಲ್ ಆಗಿ ಹೇಳಬೇಕು ಅಂತಂದ್ರೆ ಧನಂಜಯ್ ಅವರ ತಂಗಿನೇ ಈ ಮಹಾಲಕ್ಷ್ಮಿ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಬಟ್ಟೆ ಹೆಸರು ಮಾಡ್ತಾ ಇದ್ದಾರೆ. ಹೌದು, ಈಗಾಗಲೇ 2 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಹಾಲಕ್ಷ್ಮಿ. ನೋಡೋದಕ್ಕೂ ಕೂಡ ಮಹಾಲಕ್ಷ್ಮಿ ತುಂಬಾನೇ ಮುದ್ದಾಗಿದ್ದಾರೆ. ಹೆಸರಿಗೆ ತಕ್ಕಂತೆಯೇ ಮಹಾಲಕ್ಷ್ಮಿ ರೀತಿನೇ ಇದ್ದಾರೆ. ಅಷ್ಟೇ ಅಲ್ಲದೆ ಈಕೆ ಕೂಡ ತುಂಬಾನೇ ಟ್ಯಾಲೆಂಟೆಡ್. ಹೌದು, ಈಗಾಗಲೇ ತಕ್ಸಾಫ್ ರಾಮಗಢ ಚಿತ್ರದಲ್ಲಿ ಧನಂಜಯ್ ಅವರ ತಂಗಿ ಮಹಾಲಕ್ಷ್ಮಿ ನಟಿಸಿದ್ದಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ತಕ್ಸಾಫ್ ರಾಮಗಢ ತುಂಬಾನೇ ಹೆಸರು ಮಾಡಿದಂಥ ಸಿನಿಮಾ. ಈ ಹೆಸರು ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಬಟ್ಟೆ ಜನ ಇದ್ರ ಬಗ್ಗೆ ಉತ್ಸುಕರಾಗಿದ್ರು. ಇನ್ನು ಇದಿಷ್ಟೇ ಅಲ್ಲ, ಮಿಸ್ ಸೌತ್ ಇಂಡಿಯಾ ಕೂಡ ಮಹಾಲಕ್ಷ್ಮಿ.
ಹೌದು, ಮಿಸ್ ಸೌತ್ ಇಂಡಿಯಾ 2024 ಸ್ಪರ್ಧೆಯಲ್ಲಿ ಮೊದಲ ರನ್ನರ್ ಅಪ್ ಸ್ಥಾನವನ್ನ ಪಡೆದಿದ್ರು ಇದೇ ಮಹಾಲಕ್ಷ್ಮಿ. ಇನ್ನು ಮಿಸ್ ಪರ್ಸನಾಲಿಟಿಯನ್ನು ಕೂಡ ಇವರು ಬಿರುದಾಗಿ ಪಡ್ಕೊಂಡಿದ್ದಾರೆ. ಹೌದು, ಮಿಸ್ ಪರ್ಸನಾಲಿಟಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ರು ಇದೇ ಮಹಾಲಕ್ಷ್ಮಿ. ಅದಕ್ಕೆ ಅಂತ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಇನ್ನು ನಟಿ ಮಹಾಲಕ್ಷ್ಮಿ ಮಿಸ್ ಫೋಟೋಜೆನಿಕ್ ಟೈಟಲ್ ವಿನ್ನರ್ ಕೂಡ ಹೌದು. ಹೀಗೆ ಅನೇಕ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿನ ಸಾಧನೆಗಳನ್ನು ಮಾಡಿದ್ದಾರೆ. ನಟ ಧನಂಜಯ್ ಹಾಗೂ ಮಹಾಲಕ್ಷ್ಮಿ ನೃತ್ಯದಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅಂದ ಹಾಗೆ ಮಹಾಲಕ್ಷ್ಮಿ ಮಾಡೆಲ್ ಕೂಡ ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ನಟ ಧನಂಜಯ್ ಸಕ್ರಿಯರಾಗಿದ್ದಾರೆ. ಲಕ್ಷ್ಮೀ ನಿವಾಸ ಶೂಟಿಂಗ್ ವೇಳೆ ಆಗಾಗ ರೀಲ್ಸ್ ಮಾಡುವ ಧನಂಜಯ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲವನ್ನೂ ಹಾಕ್ತಾ ಇರ್ತಾರೆ. ಹಾಗೇನೆ ಬಹಳಷ್ಟು ವಿಡಿಯೋಗಳನ್ನ ಸಹೋದರಿಗೆ ಸಂಬಂಧಪಟ್ಟಂತೆಯೂ ಕೂಡ ಶೇರ್ ಮಾಡಿದ್ದಾರೆ. ನಟಿ ಮಹಾಲಕ್ಷ್ಮಿ ಈಗ ತಾನೇ ಸ್ಯಾಂಡಲ್ವುಡ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ಅಂತ ಧುಮುಕಿದ್ದಾರೆ. ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ತುಂಬಾನೇ ಕಲಾವಿದೆ. ಅಣ್ಣನ ರೀತಿಯೇ ತಾನು ಕೂಡ ಹೆಸರು ಮಾಡಬೇಕು ಅಂತ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅನ್ನಪೂರ್ಣ ಅವರು ಮಗ ಮತ್ತು ಮಗಳು ಇಬ್ಬರಿಗೂ ನೃತ್ಯ ಸೇರಿದಂತೆ ಅಭಿನಯ ಸೇರಿದಂತೆ ಪ್ರತಿಯೊಂದರನ್ನು ಕೂಡ ಆಸಕ್ತಿ ಬರುವಂತೆ ಮಾಡಿದ್ದಾರೆ. ಇಬ್ಬರು ಮಕ್ಕಳನ್ನ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು, ಹೆಸರು ಮಾಡಿಸಬೇಕು ಅನ್ನುವಂಥ ಮಹದಾಸೆಯನ್ನ ಕಂಡುಕೊಂಡಿದ್ದಾರೆ. ಅದೇ ರೀತಿಯಾಗಿ ಧನಂಜಯ್ ಮತ್ತು ಸಹೋದರಿ ಮಹಾಲಕ್ಷ್ಮಿ ಇಬ್ಬರೂ ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಸಿಕ್ಕಾಬಟ್ಟೆ ಹೆಸರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾಲಕ್ಷ್ಮಿ ಸ್ಯಾಂಡಲ್ವುಡ್ನ ಭರವಸೆಯ ನಟಿ ಆಗ್ತಾರೆ, ಇದರಲ್ಲಿ ಅನುಮಾನವೇ ಇಲ್ಲ ಅಂತ ಮಾತನಾಡ್ಕೊಳ್ಳಲಾಗ್ತಾ ಇದೆ. ಒಟ್ಟಿನಲ್ಲಿ ಅಣ್ಣ ತಂಗಿ ಇಬ್ಬರು ಅದ್ಭುತ ಕಲಾವಿದರು. ಕಲಾ ಸೇವೆಯನ್ನ ಮಾಡಬೇಕು ಅನ್ನುವಂಥ ಮಹದಾಸೆಯನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ.